ಧರ್ಮಸ್ಥಳದಲ್ಲಿ ಈಗಾಗಲೇ SIT ಶೋಧ ಕಾರ್ಯ ಅಂತೂ ನಡೀತಾ ಇದೆ. ಅನಾಮಿಕ ವ್ಯಕ್ತಿ ಹೇಳಿದ ಪ್ರಕಾರ ಹೇಳಿದಲ್ಲಿ ಎಲ್ಲ ಕೂಡ ಹೋಗಿ ಬಗೆದು ನೋಡ್ತಾ ಇದ್ದಾರೆ SIT ಅಧಿಕಾರಿಗಳು. ಬಟ್ ಇಲ್ಲಿ ತನಕ ಸಿಕ್ಕಿದ ಏನೂ ಇಲ್ಲ. ಈಗ ಈ ವಿಚಾರ ಸೆಷನ್ನಲ್ಲಿ ಕೂಡ ಪ್ರಸ್ತಾಪ ಆಗೋ ಸಾಧ್ಯತೆ ಇದೆ. ವಿಧಾನಸಭೆಯಲ್ಲಿ ಸ್ಟೇಟಸ್ ರಿಪೋರ್ಟ್ ಕೇಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಅನ್ನೋದರ ಮಾಹಿತಿ. ಧರ್ಮಸ್ಥಳ ಕೇಸ್ SIT ತನಿಖೆಯ ಪ್ರಕ್ರಿಯೆ ಎಲ್ಲಿ ತನಕ ಬಂತು, ಕೇಸ್ ಏನಾಗ್ತಾ ಇದೆ, ತನಿಖೆಯ ಕಾಲಮಿತಿ ಅಂದರೆ ಟೈಮ್ ಬೌಂಡ್ ಎಷ್ಟು, ಟೈಮ್ ಲಿಮಿಟ್ ಇಲ್ವಾ ಇದಕ್ಕೆ ಅಂತೆಲ್ಲ ಕೇಳ್ತಾರಂತೆ. ಮತ್ತು ಪಾಯಿಂಟ್ಗಳ ಬಗ್ಗೆ ರಾಜ್ಯ ಸರ್ಕಾರದ ನಿಲುವು ಏನು, ಇಷ್ಟೇ ಪಾಯಿಂಟಾ, 30 ಪಾಯಿಂಟಾ, 60 ಪಾಯಿಂಟಾ, 1000 ಪಾಯಿಂಟಾ, ಏನು ಸರ್ಕಾರ ಏನು ಲೆಕ್ಕಾಚಾರ ಹಾಕ್ಕೊಂಡಿದೆ, ಮತ್ತು ಇದು ಇನ್ನು ಎಲ್ಲಿ ತನಕ ಹೋಗುತ್ತೆ. ಆಮೇಲೆ ಅಟ್ಲೀಸ್ಟ್ ಒಂದು ಮಧ್ಯಂತರ ವರದಿ ಅದು ರಿಲೀಸ್ ಆಗಬೇಕಲ್ವಾ. ಅವನು ತಂದ ತಲೆಬುರುಡೆ ಎಲ್ಲಿನದು, ಆಮೇಲೆ ಸಿಕ್ಕಂತಹ ಮೂಳೆ ಚೂರುಗಳು ಯಾರ್ದು, ಮತ್ತು ಅದು 40 ವರ್ಷದ ಹಿಂದಿಂದು ಅಂತ ಅಂತಾರೆ. ಅದಕ್ಕೊಂದು ಅಧಿಕೃತತೆ ಬರಬೇಕಂದ್ರೆ SITನೇ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಬೇಕು. ಅದು ಯಾವಾಗ ಮಾಡ್ತಾರೆ, ಸರ್ಕಾರ ಯಾವಾಗ ಮಧ್ಯಂತರ ವರದಿಯನ್ನು ತರಿಸ್ಕೊಳ್ಳುತ್ತೆ ಅನ್ನೋ ನಿಟ್ಟಿನಲ್ಲಿ BJP ಹೋರಾಟ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆಯಂತೆ. ದೋಸ್ತಿಗಳು ಸರ್ಕಾರಕ್ಕೆ ಮುಜುಗರವನ್ನು ತರ್ತಾರಾ ಅನ್ನೋದು ಪ್ರಶ್ನೆ. ಹಾಗೆ ಧರ್ಮಸ್ಥಳದಲ್ಲಿ ನಿಗೂಢ ಶವಗಳ ಶೋಧ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ BJP ನಾಯಕರಿಂದ ಧರ್ಮದ ವಿಚಾರದಲ್ಲಿ ಹೇಳಿಕೆಯನ್ನು ಕೊಡಲಾಗಿದೆ. ಏನು ಹೇಳಿದ್ದಾರೆ ಅಂದರೆ, BL ಸಂತೋಷ್ ಅವರು BJP ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಧ್ವನಿ ಎತ್ತಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ಧರ್ಮದ ಅಪಪ್ರಚಾರ ಆಗ್ತಾ ಇದೆ ಮತ್ತು ಹಿಂದೂ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡೋ ಕೆಲಸ ವ್ಯವಸ್ಥಿತವಾಗಿ ಆಗ್ತಿದೆ ಅಂತ ಒಂದು 4-5 ಎಕ್ಸಾಂಪಲ್ಗಳನ್ನು ಕೊಟ್ಟು ಕೋಟ್ ಮಾಡಿ BJP ಮತ್ತು ರೈಟ್ ವಿಂಗ್ನ ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ. ಇದು ದೇವಸ್ಥಾನದ ವ್ಯಾಪ್ತಿಯನ್ನು ಹತ್ತಿಕ್ಕುವಂತಹ ಕೆಲಸ, ಷಡ್ಯಂತ್ರದ ಭಾಗ, ಲೆಫ್ಟಿಸ್ಟ್ಗಳು ಮಾಡ್ತಾ ಇರುವಂತಹ ಕೆಲಸ. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ BJP ಮತ್ತು ರೈಟ್ ವಿಂಗ್ ಕೇಳ್ತಾ ಇದೆ. ಅವರು ಸುಮಾರು ಎಕ್ಸಾಂಪಲ್ಗಳನ್ನು ಕೊಟ್ಟಿದ್ದಾರೆ. ಶ್ರೀಶೈಲದಲ್ಲಿ ಏನು ಮಾಡಿದ್ರು, ತಿರುಪತಿಯಲ್ಲಿ ಏನು ಮಾಡಿದ್ರು, ಶಬರಿಮಲೆಯಲ್ಲಿ ಏನು ಮಾಡಿದ್ರು. ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋದು, ಲೆಫ್ಟ್ ಡಾಮಿನೆನ್ಸನ್ನು ಉಳಿಸೋದು, ದೇವಸ್ಥಾನಗಳು ಧಾರ್ಮಿಕ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡೋದು, ಏನೇನೋ ವಿಚಾರಕ್ಕೆ ಅಂತೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಸತ್ಯ ಹೊರಗೆ ಬರಬೇಕು ಅಂತಕ್ಕಂಥ ಅಭಿಪ್ರಾಯ ರಾಜ್ಯದ ಜನತೆಗೂ ಕೂಡ ಇದೆ. ಹಿಂದೂಗಳ ಅಥವಾ ಧಾರ್ಮಿಕ ಒಂದು ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ ಅದನ್ನು ನಾವು ನೋಡ್ಕೊಂಡು ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆನೇ ಇಲ್ಲ. 13 ಪಿಟ್ಗಳಲ್ಲ, ಇನ್ನೂ 15 ಜಾಗದಲ್ಲಿ ಬೇಕಾದ್ರೆ ಗುಂಡಿ ತೋಡು ಹುಡುಕಂತ ಕೆಲಸ ಮಾಡಲಿ. ಸತ್ಯ ಹೊರಗೆ ಬರಲೇಬೇಕು, ತನಿಖೆ ಆಗಲೇಬೇಕು, ಸರಿಯಾದ ರೀತಿ ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ನಿಲುವಿದೆ. ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆ ಆಗ್ಬಿಟ್ಟಿದೆ, ಯಾವುದೋ ಒಂದು ಸಣ್ಣ ಮೂಳೆ ತುಂಡು ಸಿಕ್ಕಿದೆ. ಈಗ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ನಮ್ಮ ನಂಬಿಕೆಗೆ ಹೊಡೆಯುವಂತಹ ವ್ಯವಸ್ಥಿತವಾದಂತಹ ಪ್ರಯತ್ನ ನಡೀತಾ ಇದೆ. ಹಿಂದೂ ಸಮಾಜಕ್ಕೆ ಏನಾಗಿದೆ ನಿಮಗೆ? ತಕ್ಷಣ ಈ ತನಿಖೆಯ ನೆಪದಲ್ಲಿ ಅಪಪ್ರಚಾರಗಳನ್ನು ಮಾಡೋದನ್ನ ನಿಲ್ಲಿಸಿ, ದೂರದಾರರೇ ದೂರನ್ನು ಕೊಡೋದು ಮತ್ತು ತನಿಖೆ ಹಿಂಗೆ ಆಗಬೇಕು ಅಂತೇಳಿ ಕಳೆದ 11 ದಿನಗಳಿಂದ ಅವರೇ ಹೇಳ್ತಾ ಇರೋದು. ಮತ್ತು ಸಂಜೆ ಆಗ್ತಿದ್ದಂತೆ ಅಸ್ಥಿಪಂಜರಗಳು ಸಿಕ್ಕಿದೆ, ಒಂದು ಹೆಣ್ಮಗುವಿನ ಅಸ್ಥಿಪಂಜರ ಸಿಕ್ತು, ವಯಸ್ಸಾದವ್ರದ ಅಸ್ಥಿಪಂಜರ ಸಿಕ್ತು, ಯಾವುದೋ ಗಂಡಸಿನ ಅಸ್ಥಿಪಂಜರ ಸಿಕ್ತು ಅಂತೇಳಿ ಇವರೇ ಅದನ್ನು ವೈಭವೀಕರಿಸ್ತಾ ಇದ್ದಾರೆ. ಹಾಗಾಗಿ ನಾನು ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಈ ಎಲ್ಲ ಅನುಮಾನಗಳು SIT ಇದನ್ನು ನಿವಾರಣೆ ಮಾಡಬೇಕು. ತಕ್ಷಣ SIT ಮಧ್ಯಂತರ ವರದಿಯನ್ನು ಕೊಡಿ. ನೀವು ಅಧಿವೇಶನ ಪ್ರಾರಂಭ ಆಗೋದ್ರೊಳಗೆ ಈ ಮಧ್ಯಂತರ ವರದಿಯನ್ನು ಕೊಡಬೇಕು. ಇಲ್ಲ ಅಂತಂದ್ರೆ ಯಾರ್ಯಾರೋ ಏನೇನೋ ಸುಳ್ಳು ಅಪಪ್ರಚಾರಗಳನ್ನು ಧರ್ಮಸ್ಥಳದ ಬಗ್ಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಅದು ಮುಂದುವರಿಯುತ್ತೆ. ಹಾಗಾಗಿ ಕಳೆದ 11 ದಿನಗಳಲ್ಲಿ ಆದಂತಹ ತನಿಖೆಯ ಪ್ರಗತಿ, ಯಾವ ಅಸಹಜ ಸಾವುಗಳು ಹೆಂಗಾಯಿತು ಹೇಗಾಯಿತು ಅನ್ನುವಂಥ ಒಂದು ಮಧ್ಯಂತರ ವರದಿಯನ್ನು ಸರ್ಕಾರ ಬಿಡುಗಡೆ ಮಾಡಬೇಕು. ಇದು ಅಧಿವೇಶನದ ಒಳಗೆ ಇದನ್ನು SIT ಮಧ್ಯಂತರ ವರದಿಯನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ, ಯಾರೋ ಒಬ್ಬ ಅನಾಮಕ ಬಂದು 15 ಕಡೆ ಹೆಣ ನಾನೇ ಊತಿದ್ದೀನಿ, ಅತ್ಯಾಚಾರ ಮಾಡಿರೋದು ಗೊತ್ತು, ಕೊಲೆ ಮಾಡಿ ಉಣವ್ರೆ ಅಂತ ಹೇಳವ್ರೆ. ಅಂದ್ರೆ ಕೊಲೆ ಮಾಡಿರೋದು, ಅತ್ಯಾಚಾರ ಮಾಡಿರೋದು ಅನಾಮಕಿನ ಗೊತ್ತವನೆ ಅಂದ್ರೆ ಫಸ್ಟ್ ಅವನು ಕಲ್ಪ್ರಿಟ್ಟು, ಅವನನ್ನು ಗಲ್ಗೇರಿಸಬೇಕು. ಯಾಕಂದ್ರೆ ಅವಾಗ ಅವ್ನು ಹೇಳ್ಬೋದಾಗಿತ್ತಲ್ಲ, ಹಿಂಗೆ ಕೊಲೆ ಮಾಡಿ ನನಗೆ ಹೆಣ ಉಣ್ಸಕ್ ಕೊಟ್ಟವ್ರೆ ಅಂತೇಳಿ. ಮತ್ತೆ ತಾವು ಅರ್ಥ ಮಾಡ್ಕೊಬೇಕಾದ್ರೆ ಒಂದು ಹೆಣ ಉಣ್ಬೇಕಾದ್ರೆ ಒಬ್ಬನ ಕೈಯಲ್ಲಿ ಆಗೋದಿಲ್ಲ, ಕನಿಷ್ಠ 4 ಜನ ಮಾಡಬೇಕು. ಯಾರ ಜೊತೆಯಲ್ಲಿ ಇವನು ಹೆಣ ಉಣವನೆ, ಯಾರ್ಯಾರ ಜೊತೆಯಲ್ಲಿ ಅವನು ಹೇಳ್ಬೇಕಲ್ಲ. ಇವನು ಅಲ್ಲಿನ ಪ್ರಕಾರ ನಮ್ಗೆ ಗೊತ್ತಿರೋ ಪ್ರಕಾರ ಅವನು ಬಿದ್ದು ಆತ್ಮಹತ್ಯೆ ಮಾಡ್ತಾರೆ, ಕಾಲ್ ಜಾರ್ ಸತ್ತಿರ್ತಾರೆ. ಈ ತರ ಕೆಲವರ ಶವಗಳನ್ನ ಸಂಸ್ಕಾರ ಮಾಡ್ತಾ ಇದ್ದ, ಅವ್ರ ಒಡವೆಗಳನ್ನ ಕದೀತಾ ಇದ್ದ ಅಂತೇಳಿ ಅವ್ನ ಕೆಲಸದಿಂದ ತೆಗೆದಿದ್ದೀವಿ ಅಂತ ಹೇಳಿ ಅದಾದ್ಮೇಲೆ ಕೇರಳಕ್ಕೆ ಹೋದ. ಅದಾದ್ಮೇಲೆ ಅವನು ಮತಾಂತರ ಆಗಿರ್ತಕ್ಕಂಥವ್ನು ಬಂದು ಇವತ್ತು ಅದನ್ನ ಮಾಡಿಕೊಂಡು, ನಾನು ಯಾರು ತಪ್ಪು ಮಾಡೋರೋ, ಈಗೇನು SIT ತನಿಖೆ ಆಗ್ತಾ ಇದೆಯೋ ಅದಕ್ಕೆ ನಮ್ದೇನು ವಿರೋಧ ಇಲ್ಲ.